ಜಯತಿ ಹರೇರಚಿಂತ್ಯ ಸರ್ವದೇವೈಕವಂದ್ಯ ಪರಮಗುರುರಭೀಷ್ಟಾ ವಾಪ್ತಿದ ಸಜ್ಜನಾನಾಂ ನಿಖಿಲ ಗುಣಗಣಾರ್ನೋ ನಿತ್ಯ ನಿರ್ಮುಕ್ತ ದೋಷಃ ಸರಸಿಜನೈನೋಸೌ ಶ್ರೀಪತಿರ್ಮಾನದೋ ನಃ ಜೈತ್ಯಜೋ ಅಖಂಡ ಗುಣೋರುಮಂಡಲಃ ಸದೋದಿತೋ ಜ್ಞಾನಮರೀಚಿಮಾಲಿ ಸ್ವಭಕ್ತಹಾರ್ದೋಚ್ಯತಮೋ ನಿಹಂತ ವ್ಯಾಸಾವತಾರೋ ಹರಿರಾತ್ಮ ಭಾಸ್ಕರಃ ಜೈತ್ಯಜೋ ಅಕ್ಷೀಣ ಸುಖಾತ್ಮಬಿಂಬ ಸ್ವೈಶ್ವರ್ಯ ಕಾಂತಿ ಪ್ರತತ ಸದೋದಿತಃ ಸಭಕ್ತ ಸಂತಾಪದುರಿಷ್ಟ ಹಂತ ರಾಮಾವತಾರೋ ಹರಿರೀಶ ಚಂದ್ರಮಃ ಜೈತ್ಯ ಸಂಖ್ಯೋರು ಭವಾಮಪೂರೋ ಗುಣೋಚ್ಚರತ್ನಾಕರ ಆತ್ಮವೈಭವ ಸದಾ ಸದಾತ್ಮಜ್ಞ ನದೀ ವಿರಾಪ್ಯಃ ಕೃಷ್ಣಾವತಾರೋ ಹರಿರೇಕ ಸಾಗರಃ ಯದ್ದಿತಂ ತವ ಭಕ್ತಾನಾಂ ಅಸ್ಮಾಕಂ ನೃಹರೆ ಹರೇ ತದಾಶು ಕಾರ್ಯಂ ಕಾರ್ಯಜ್ಞ ಪ್ರಳಯರ್ಕಾಯಿತ ಪ್ರಭಾ ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪಣಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು ಆದರದಿ ಕೇಳುವುದು. ಹರಿಕಥಾಮೃತ ಸಾರದಲ್ಲಿ ಪಂಚಮಹಾಯಜ್ಞ ಸಂಧಿಯಲ್ಲಿ ನಾವು ಈ ಮನುಷ್ಯ ದೇಹವನ್ನ ಹೇಗೆ ಪಡೆದಿದ್ದೀವಿ, ಯಾರ ಮೂಲಕ ಪಡೆದಿದ್ದೀವಿ, ಯಾವ ಭಗವಂತನ ಕೃಪೆಯಿಂದ ಪಡೆದಿದ್ದೀವಿ. ಏನು ಕೃಪೆಯಿಂದ ಪಡೆಯೋದು? ನಾವು ಹಿಂದೆ ಜನ್ಮದಲ್ಲಿ ಒಳ್ಳೆ ಒಳ್ಳೆ ಕರ್ಮಗಳನ್ನ ಮಾಡಿದ್ದೀವಿ. ಆ ಕರ್ಮಕ್ಕೆ ತಕ್ಕಂತೆ ದೇವರು ನಮಗೆ ಈ ಮನುಷ್ಯ ದೇಹ ಕೊಟ್ಟಾನೆ ಅಂತ ಒಂದು ತಿಳುವಳಿಕೆ. ತಪ್ಪಲ್ಲ ಅದು, ಆದರೆ ಹಾಗೆ ಅದಾಗೋದಿಲ್ಲ, ಆಟೋಮ್ಯಾಟಿಕ್ ಇಲ್ಲ. ಯಾಕೆ ಅಂದ್ರೆ ನಾವು ಮಾಡುವ ಕರ್ಮಗಳು ಎಲ್ಲವೂ ದೋಷಯುಕ್ತವಾಗೇ ಇರುತ್ತೆ. ದೇವತೆಗಳ ಮೂಲಕ ಆ ಪ್ರೇರಣೆಯನ್ನ ಕೊಟ್ಟು ದೇವರೇ ಕ್ಷಮೆ ಮಾಡು ಅಂತ ಹಿಂದಿನ ಅನೇಕ ಜನ್ಮಗಳಲ್ಲಿ ಪ್ರಾರ್ಥನೆ ಮಾಡದ್ದು ಒಂದು. ಇನ್ನೊಂದು, ನಮ್ಮ ತಂದೆ ತಾಯಿಗಳು ಸಂಸ್ಕಾರಗಳು, ಷೋಡಶ ಸಂಸ್ಕಾರಗಳು, ನಾಮಕರಣ, ಗರ್ಭಾಧಾನ, ಮದುವೆ ಇತ್ಯಾದಿ ಸಂಸ್ಕಾರಗಳ ಮೂಲಕವಾಗಿ ದೇವರನ್ನ ಪ್ರಾರ್ಥನೆ ಮಾಡಿದ ಕಾರಣದಿಂದ ಗುರುಗಳ ಮೂಲಕ, ಅದು ಇಂಪಾರ್ಟೆಂಟ್, ಗುರುಗಳ ಮೂಲಕ, ಗುರು ಪರಂಪರ ಮೂಲಕ, ಸ್ವಾಮಿಗಳ ಮೂಲಕ ನಾವು ಪ್ರಾರ್ಥನೆ ಮಾಡಿದ್ದಾಗೆ ನಮ್ಮ ಪರವಾಗಿ ಅವರು ದೇವರನ್ನ ಬೇಡಿಕೊಳ್ತಾರೆ. ದೇವರು ಕರುಣಾಳು, ಅವರ ಮೂಲಕವೇ ಅವನೇ ಮಾಡುತ್ತಾನೆ. ಮಾಡಿ ನಮ್ಮಲ್ಲಿ ಇರುವಂತ ಆ ಒಂದು ಕೊಳೆಯನ್ನ ತೆಗೆದು ನಾವು ಮಾಡಿರುವಂತ ಚೂರು ಚೂರು ಪುಣ್ಯವನ್ನ ಅನಂತ ಮಡಿ ಮಾಡಿ ಅದನ್ನ ಜೋಡಿಸಿ ಈ ದೇಹವನ್ನ ಕೊಟ್ಟಿದ್ದಾನೆ. ಹಿರಿಯರು ಮಾಡುವ ಪ್ರಾರ್ಥನೆಗಳು ಮತ್ತು ಅವನ ಕಾರುಣ್ಯ, ಅದರಿಂದ ಈ ದೇಹ ಬಂದಿದೆ. ಅವನು ಹೇಗೆ ಇದನ್ನ ಮಾಡಿದ್ದಾನೆ ಅದು ನಾವು ತಿಳಿಯಬೇಕು ಅಂತಲೇ ಈ ಶಾಸ್ತ್ರಗಳಲ್ಲಿ ಇದು ಹೇಳ್ತಾರೆ. ಯಾಕೆ? ಅವನು ಮಾಡಿದ್ದು ನಾವು ತಿಳಿಯಬೇಕಾ? ಅವನನ್ನ ನಾವು ಹೊಗಳಬೇಕಾ? ಅವನಿಗೆ ಹೊಗಳಿಕೆ ಬೇಕಾ? ಅಂದ್ರೆ ಅವನಿಗೆ ಯಾವುದು ಬೇಕಾಗಿಲ್ಲ. ದೇವತೆಗಳು, ಲಕ್ಷ್ಮಿ ಸದಾ ಸರ್ವಕಾಲ ಮಾಡ್ತಾನೆ ಇರ್ತಾರೆ. ನಮಗೆ ಆ ಕೃತಜ್ಞತೆ, ಮನುಷ್ಯನಾಗಿ ಹುಟ್ಟಿದ್ದಕ್ಕೆ ಆ ಒಂದು ಗ್ರಾಟಿಟ್ಯೂಡ್ ಇರಬೇಕು. ಗ್ರಾಟಿಟ್ಯೂಡ್ ಹೇಗೆ ಬರುತ್ತೆ? ಸುಮ್ಮನೆ ಹೇಳಿದೆ ದೇವಸ್ಥಾನಕ್ಕೆ ಹೋಗು, ದೇವರು ಎಲ್ಲ ಮಾಡಿದ್ದಾನೆ, ನಮಸ್ಕಾರ ಮಾಡು ಅಂದ್ರೆ ಅಷ್ಟು ಸುಲಭವಾಗಿ ಬರೋದಿಲ್ಲ ಅದು ಈ ಕಾಲದಲ್ಲಿ. ಯಾಕೆ? ನಮ್ಮ ತಂದೆ ತಾಯಿಗಳು ದುಡ್ಡು ಸಂಪಾದಿಸ್ತಾರೆ, ಅವರಿಗೆ ಆ ಶಕ್ತಿ ಸಾಮರ್ಥ್ಯ ಇದೆ, ಹಾರ್ಡ್ ವರ್ಕ್ ಇದೆ. ನಾವು ಮಾಡಿದ್ದೀವಿ, ನಾವು ಟ್ಯಾಕ್ಸ್ ಪೇ ಮಾಡಿದ್ದೀವಿ, ನಮ್ಗೆ ಇದು ಗೌರ್ಮೆಂಟ್ ಕೊಟ್ಟಿದೆ, ಹೀಗೆ ಬರುತ್ತೆ ಅಂತ. ಅಲ್ಲಿ ದೇವರ ರೋಲ್ ಏನು ಅಂತ ನಮ್ಗೆ ಪ್ರಶ್ನೆಗಳು ಬಂದ್ಬಿಡುತ್ತೆ. ಈಗ ನಮ್ಗೆ ಸ್ವಲ್ಪ 4 ಕಾಸು ಬಂದಾಗೆ ಇದೆಲ್ಲ ಬಂದ್ಬಿಡುತ್ತೆ. 4 ಕಾಸು ಚೂರು ಬುದ್ಧಿ ಇದ್ದಾಗೆ ಹೀಗೆ ಬಂದ್ಬಿಡುತ್ತೆ ನಮಗೆ. ದೇವರ ಉಪಕಾರ ನೆನಪಿಗೆ ಆಗೋದೇ ಇಲ್ಲ. ದೇವರ ಉಪಕಾರ ಎಷ್ಟು ಎಂಬುದನ್ನ ಮನ ಮುಟ್ಟುವ ರೀತಿಯಲ್ಲಿ ಆ ಗುರು ಪರಂಪರೆಯಿಂದ ತಿಳಿಸ್ತಾ ಬಂದಿದ್ದಾರೆ. ಅದನ್ನ ನಾವು ಮೆಲುಕು ಹಾಕ್ತಾ ಹೇಗೆ ಹಾಕೋದು ಅಂದ್ರೆ ಪ್ರಪಂಚವನ್ನ ನೋಡೋದು. ಪ್ರಪಂಚವನ್ನ ನೋಡಿದಾಗ ಎಲ್ಲಾ ರೀತಿಯ ಜನಗಳು, ಏನೇನು ರೋಗ ರುಜಿನಗಳು ನೋಡ್ತಾನೆ ಇದ್ದೀವಿ. ಒಂದೊಂದು ದೇಶ, ಒಂದೊಂದು ಕಡೆ ಎಷ್ಟು ಒಂದು ತುತ್ತು ನೀರಿಗೆ ಅಷ್ಟು ಶ್ರಮ ಪಡ್ತಾರೆ. ಅದು ನೋಡಿದಾಗ ಯಾಕೆ ಅದೆಲ್ಲ ನಾವು ನೋಡಿತೀವಿ? ಯಾಕೆ? ನಮ್ಗೆಲ್ಲ ಹಾಗಲ್ಲ ರೀ, ನಾವೆಲ್ಲ ಒಳ್ಳೆಯವರು, ಅದೆಲ್ಲ ಅವ್ರಿಗೆ ಅಂತ ಅನ್ಕೊಳ್ತೀವಿ. ಇಲ್ಲ, ಈ ಒಂದು ಸ್ಥಿತಿಯನ್ನ ನಮಗೆ ತಿಳಿಸ್ತಾರೆ ನ್ಯೂಸು ಇತ್ಯಾದಿ ರೀತಿಯಲ್ಲಿ ನಮಗೆ ಎಲ್ಲ ಕೇಳ್ತೀವಿ. ಕೇಳಿದ್ದು ಅದು ಒಂದು ಕಾಷನ್.
ನೀನು ದೇವರು ಕೊಟ್ಟ ದೇಹವನ್ನ ಬಳಸಿ ಸಮಾಜ ಸೇವೆಯಾಗಲಿ, ನಿನ್ನ ಮನೆದು ಫಸ್ಟ್, ಆಮೇಲೆ ಸಮಾಜ, ಅದು ಎಲ್ಲವನ್ನು ಕೊಟ್ಟ ಆ ದೇವತೆಗಳು, ಅವರಲ್ಲಿ ಇರುವಂತ ಈ ಭಗವಂತ, ಅವನನ್ನ ಮರೆತು ಬಿಟ್ರ, ಅನ್ಗ್ರೇಟ್ಫುಲ್ ಆಗಿದ್ರೆ ನಿನಗೇನೋ ಹಾಗೆ ಬರುತ್ತ ಅಂತ ಸೂಚನೆ ಮಾಡೋದಕ್ಕೆ ಎಲ್ಲವೂ ಇರತ್ತ. ಎಲ್ಲವೂ ದೇವರು ಮಾಡುವ ವ್ಯಾಪಾರ, ದೇವರು ಮಾಡುವ ವ್ಯಾಪ್ತಿ, ಇದನ್ನ ತಿಳಿಯುವ ಮೂಲಕ ನಮ್ಮಲ್ಲಿ ಆ ಒಂದು ಕೃತಜ್ಞತೆ, ಎಷ್ಟು ಮಾಡಿದ್ದಾನೆ, ಎಷ್ಟು ಕರುಣಾಳು, ಕ್ಷಣ ಕ್ಷಣಕ್ಕೆ ಹೊತ್ತಿಗೆ ನಾವು ಮಾಡುವಂತ ಪಾಪ ಇಲ್ಲ ಅಂತ ಡಿನೈ ಮಾಡ್ಬೋದು. ಇಫ್ ವಿ ರಿಕಲೆಕ್ಟ್ ಇಟ್, ನಾವು ಮಾಡುವಂತ ಅಬ್ಯೂಸ್ ಮಾಡ್ತೀವಿ. ದೇವರು ಕೊಟ್ಟ ಒಂದೊಂದು ಇಂದ್ರಿಯವನ್ನು ನಮ್ಮ ಅಹಂಕಾರದಿಂದ ಆ ಒಂದು ಶಕ್ತಿ ಸಾಮರ್ಥ್ಯ ಇದ್ರೆ, ಹೇ ಹೀಸ್ ಅ ಫೂಲ್, ಹೀಸ್ ಅನ್ ಇಡಿಯಟ್ ಅಂತ ಅಸೇ ವಿ ಆರ್ ಆಲ್ ಗ್ರೇಟ್ ಪೀಪಲ್. ಈ ತರ ಒಂದು ಅಹಂಕಾರ ಮಮಕಾರಗಳು ನಮಗೆ ದುಡ್ಡು ಸಂಪತ್ತು, ರಾಂಗ್ ಫ್ರೆಂಡ್ಸ್ ಅಂದ್ರೆ ಎಲ್ಲ ರೈಟ್ ತನಕ ಕಾಣುತ್ತೆ. ಎಲ್ರು ನಮ್ಮನ್ನು ಹೊಗಳ್ತಾ ಇರ್ತಾರೆ. ನಾವ್ ಏನ್ ಮಾಡಿದ್ರು ಹೊಗಳು ಮಂದಿನೇ ಜಾಸ್ತಿ, ನಮ್ಮನ್ನ ತಿದ್ದುವರು ಕಡಿಮೆ, ಯಾರು ಇಲ್ಲ ಈ ಕಾಲದಲ್ಲಿ ಅಂತೂ. ಸೊ ಹೀಗಿರೋವಾಗ ನಮ್ಗೆ ಅಹಂಕಾರ ಮಮಕಾರಗಳು ಬೆಳೆಯುತ್ತೆ. ಇದನ್ನ ತೆಗಿಬೇಕು, ಅದೇ ಸಾಧನೆಯಲ್ಲಿ ಮುಖ್ಯ ಅಂಶ ಆಗತ್ತೆ. ಸೊ ಅದಕ್ಕೆ ದಾಸರಾಯರು ಅಲ್ಲಿ ಇರುವಂತ ಏನು ಈ ಕಾಲಕ್ಕೆ ಬೇಕು ಅದನ್ನ ಜೋಡಿಸಿ, ನಿನಗೆ ಮನುಷ್ಯ ದೇಹ ಬಂದಿದೆ ಅಂದರೆ ಈ ದೇವತೆಗಳಲ್ಲಿ ಇರುವಂತ ಭಗವಂತ, ಯಾಕೆ ಜಸ್ಟ್ ಲೆಟ್ ಹಿಮ್ ವಿಶ್ ಇಟ್ ಹ್ಯಾಪನ್ಸ್, ಇಚ್ಛಾ ಮಾತ್ರ ಪ್ರಭೋ ಸೃಷ್ಟಿ ಅಂತ. ಹಾಗೆ ಯಾಕೆ ಮಾಡಿಲ್ಲ ಅಂದ್ರೆ, ಇದು ಎಕ್ಸಾಂಪಲ್ ಕೊಡ್ತಾರಲ್ಲ, ನಮ್ಗೆ ಬೇಕಾದ ಎನರ್ಜಿ ರೀ, ನಮ್ಗೆ ಕೆಲಸ ಮಾಡ್ಬೇಕು ಅಂದ್ರೆ ಎನರ್ಜಿ ಬೇಕು. ಸರಿ, ಎನರ್ಜಿ ಒಂದು ಪಿಲ್ ತಗೊಂಡು ಒಂದು ತುತ್ತು ಅನ್ನ ಮಾಡೋಣ, ಎನರ್ಜಿ ಬರುತ್ತಲ್ಲ. ಹಾಗಲ್ಲ, ನಮ್ಗೆ ಏನ್ ಬೇಕು, ಚಂದಾಗಿ ಎಲ್ಲ ಬಡಿಸ್ಬೇಕು. ಉಪ್ಪು ತುಪ್ಪ, ಒಂದು ಕೋಸಂಬರಿ ಪಲ್ಯ, ಪಾಯಸ, ಭಕ್ಷ್ಯಗಳು ಎಲ್ಲ ಬೇಕು. ಯಾಕೆ ಯಾಕೆ ಬೇಕು? ಅದು ವೈಭವ, ಎಂಜಾಯ್ಮೆಂಟ್ ಟು ದ ಐ, ಎಂಜಾಯ್ಮೆಂಟ್ ಟು ದ ಟೇಸ್ಟ್. ಬಟ್ ದೇವರು ಇಟ್ಟಿದ್ದಾನಲ್ಲ ನಾಲಿಗೆಯಲ್ಲಿ ಇಷ್ಟು ಇಟ್ ಕ್ಯಾನ್ ಡಿಟೆಕ್ಟ್, 1.5 ಇಂಚ್ ನಾಲಿಗೆ ಕ್ಯಾನ್ ಡಿಟೆಕ್ಟ್ ಎಷ್ಟು ರುಚಿಗಳು, ಈ ವೈವಿಧ್ಯಗಳು. ಇದು ನಮಗೆ ಮೇಲಿಂದ ಮೇಲೆ ಕಾಣುತ್ತೆ. ದೇವತೆಗಳಿಗೆ ಅಲ್ಲಿ ನಿಂತು ಮಾಡುವ ದೇವರನ್ನ ಅವರು ಕಾಣಿಸ್ತಾರೆ. ಇದನ್ನ ತಿಳಿಯಲಿಕ್ಕೆ ದೇವರು ಅನಂತ ಕೃಷ್ಣನಕ್ಕೆ ಅಲಂಕಾರ ಮಾಡಿದರೆ ಒಮ್ಮೆ ನೋಡಿ ಬರ್ತೀವ ನಾವು? ಎಷ್ಟು ಸತಿ ಹೋಗ್ತೀವಿ ಕೃಷ್ಣ ಅಲಂಕಾರ ನೋಡ್ಲಿಕ್ಕೆ? ಬೆಳಿಗ್ಗೆ ಒಂದು, ಮಧ್ಯಾಹ್ನ ಒಂದು, ಸಾಯಂಕಾಲ ಒಂದು, ಏನೇನು ವೈಭವ. ಈ ಅಷ್ಟವೇ ಯಾಕೆ, ಒಂದು ಈ ಕಾಲದಲ್ಲಿ ವಿವಾಹ ಮಂಟಪಕ್ಕೆ ಹೋದ ಬೆಳಿಗ್ಗೆ ಒಂದು ಅಲಂಕಾರ, ಮಧ್ಯಾಹ್ನ ಒಂದು, ಸಾಯಂಕಾಲ. ಇದು ವಿವಾಹಕ್ಕೆ ಏನೇನು ಅಲಂಕಾರ, ಏನೇನು ಲೈಟಿಂಗ್, ಏನೇನು ವೈಭವಗಳು. ಸಿಂಪಲ್ ಒಂದು ಲೌಕಿಕ ಮದುವೆಗೆ ಇರುವಾಗ ದೇವರು ಮಾಡುವ ಕಾರ್ಯಗಳಿಗೆ ಏನೇನು ವೈಭವದಿಂದ ಅವನು ಮಾಡ್ತಾನೆ. ಎಲ್ಲದಲ್ಲಿನೂ ವಸ್ತು ನೋಡ್ತೀವಿ, ವಸ್ತು ಒಳಗೆ ದೇವತೆಗಳು ನೋಡೋದು ಮಾತ್ರ ಅಲ್ಲ, ದಾಸರಾಯರು ನಮಗೆ ಅದು ಕೊಡ್ತಾರೆ. ಒಂದು ದೇಹ ಬರಬೇಕು ಅಂದ್ರೆ ನೋಡಿದೀವಿ, 5 ಸ್ಥಾನದಲ್ಲಿ ಅವನ ದಿವ್ಯ ರೂಪ ದರ್ಶನ ಆಸ್ ಈಸ್. ನಾವು ನೋಡೋದು ವಿಗ್ರಹಕ್ಕೆ, ಇದು ಆಸ್ ಈಸ್ ದರ್ಶನ, ಅವನದ್ದೇ ಆದಂತ ತೇಜಸ್ಸಿನ ದರ್ಶನ ಭಾಗ್ಯ. ಅದು ರಮಾದೇವಿ ನೋಡುತ್ತಾ ಹಿಗ್ಗುತ್ತಾಳಂತ. ಅವಳಿಗಾಗಿ ದೇವತೆಗಳಿಗಾಗಿ ದೇವರು, ಅದು ಮಾತ್ರ ಅಲ್ಲ, ಹಾಗೆ ಅವನು ಮಾಡುವ ಮೂಲಕವಾಗಿ ಅನೇಕರಿಗೆ ಅವನಿಗೆ ಧ್ಯಾನ ಮಾಡುವ, ಅನೇಕರಿಗೆ ಒಬ್ಬೊಬ್ಬರಿಗೆ ಒಂದೊಂದು ಇಷ್ಟ, ಹಾಗೇನೆ ಒಂದೊಂದು ರೂಪ ಅವರವರಿಗೆ ಇಷ್ಟ ಆಗಿರುತ್ತೆ. ಆ ರೂಪಗಳ ದಿವ್ಯ ದರ್ಶನ ದೇವರು ಕೊಡ್ತಾರೆ ನಮಗೆ. ಅವರು ಹೇಳಿರುವಂತ ಚೂರನ್ನತೆ ಅವರು ಬಿತ್ತಿ ಇಡ್ತಾರೆ. ಈ 5 ರೂಪ, 5 ಬೆರಳಿದ ನಿನ್ಗೆ 5 ರೂಪ ಅಂತ ಚಿಂತನೆ ಮಾಡು ನೀನು. 5 ಇಂದ್ರಿಯಗಳು, ಜ್ಞಾನೇಂದ್ರಿಯ ಇದೆ 5 ರೂಪ ಅಂತ ಚಿಂತನೆ ಮಾಡು. 5 ಕರ್ಮೇಂದ್ರಿಯ ಇದೆ 5 ಅಂತ ಚಿಂತನೆ ಮಾಡು. 5 ರೀತಿಯಾದ ಮನಸ್ಸು, ಬುದ್ಧಿ, ಅಹಂಕಾರ, ಚಿತ್ತ, ಚೇತನ, ಹೀಗೆ 5 ಇದು ಅಟ್ಲೀಸ್ಟ್ ಬೆರಳೆಣಿಕೆಯಲ್ಲಿ ಇರುವಂತದನ್ನ ಚಿಂತನೆ ಮಾಡು ನೀನು. ಜಸ್ಟ್ ರೂಪಗಳನ್ನ, ದೇವರನ್ನ ಚಿಂತನೆ ಮಾಡು. ಈ 5 ಇನ್ನೂ 5 ಆಗತ್ತೆ. ಹೋಮಕ್ಕೆ ಹೋದಾಗ ಅಲ್ಲಿ ನೀನು ನೋಡ್ತೀಯಲ್ಲ, ಅದು ಒಂದೊಂದಲ್ಲೇನೋ 5 ರೂಪಗಳಿರುತ್ತೆ. ಸೊ ಇದು ನಮ್ಗೆ ಸ್ವಲ್ಪ ಈಸಿಯರ್ ಆಗತ್ತೆ ಅಷ್ಟೇ. ಅದನ್ನ ಹೇಳ್ತಾ ಈ 8ನೇ ಪದ್ಯದಲ್ಲಿ ಅದನ್ನ ಹೇಳ್ತಾರೆ. ಈ ಒಂದು ಟೋಟಲ್ ಆಗಿ ಬಂದದ್ದು 30 ರೂಪ, 30 ರೂಪನ ಇಲ್ಲ, ಅನಂತ ರೂಪಗಳು. ಅದನ್ನ ಈ ಪದ್ಯದಲ್ಲಿ ಹೇಳ್ತಾರೆ.
ಈ 5 ಸ್ಥಾನದಲ್ಲಿ 5 ರೂಪಗಳು, 5 ಅಗ್ನಿ, 30 ರೂಪಗಳಿನ ಮೂಲಕ ಅವನು ದೇಹವನ್ನ ಕೊಡುತ್ತಾನೆ. ಯಾರಿಗೆ ಕೊಡುತ್ತಾನೆ? ಎಲ್ಲರಿಗೆ ಕೊಟ್ಟರು, ಮುಖ್ಯವಾಗಿ ಅದನ್ನ ಸರಿಯಾಗಿ ಬಳಸಲಿಕ್ಕೆ ಯೋಗ್ಯವಾದಂತ ದೇವ ಋಷಿ ಪಿತೃಪ ನರ ಅಂತ ಅಲ್ಲಿ ಯಾರಿಗೆ ಇದನ್ನ ಗ್ರಹಣ ಮಾಡುವ, ಅರ್ಥ ಮಾಡಿಕೊಳ್ಳುವ ಸಾಮರ್ಥ್ಯ, ಅಂದ್ರೆ ಬೇಸಿಕಲಿ ಆ ಒಂದು ಬುದ್ಧಿ ಇರೋದು ಮನುಷ್ಯನಿಗೆ. ಆ ಬುದ್ಧಿ ಎಲ್ಲ ಅನಿಮಲ್ಸ್ಲಿನ ಸ್ವಲ್ಪ ಇರುತ್ತೆ, ಬಟ್ ನಾಟ್ ಎ ಹೈಯರ್ ಲೆವೆಲ್ ವಿಸ್ಡಮ್ ತರ. ಅದಕ್ಕೆ ಇರುವಂತ ಫೆಕಲ್ಟಿ ಮನುಷ್ಯನಲ್ಲಿ ದೇವರು ಇಟ್ಟಿದ್ದಾನೆ. ಸೊ ನಿನಗೆ ಆಗತ್ತೆ. ಸೊ ಇದನ್ನೇ ಇಲ್ಲಿ ಚಿಂತನೆ. ಸೊ ಇವರಿಗೆ ಈ ದೇಹವನ್ನು, ಅದಕ್ಕೆ ತಕ್ಕಂತೆ ದೇಹ ಬೇಕು. ಏನೋ ನಮ್ಮ ಬುದ್ಧಿಯಿಂದ ನಾವೇನೋ ಬೆಂಡೆಕಾಯಿ ತಿಂದೀವಿ, ಅದು ಮಾಡಿದ್ದೀವಿ, ನಮ್ಮ ಜೆನೆಟಿಕ್ಲಿ ಇದೆ ಅಂತ ಸುಮ್ಮನೆ ಹೇಳೋ ಹಂಗಿಲ್ಲ. ದೇವರು ಅದಕ್ಕೆ ಬೇಕಾದ ಮೂಲಭೂತವಾದಂತ ಒಂದು ಜಡ ಮ್ಯಾಟರ್ ಅನ್ನ ಅಲ್ಲಿ ಸತ್ವ ಅಂತ ಹೇಳ್ತೀವಿ ನಾವು. ಸತ್ವಗುಣ ಸ್ವಲ್ಪ ಜಾಸ್ತಿ ಮಾಡಿದ್ದಾನೆ ಅಂತ ಹೇಳ್ತೀವಿ. ಅದನ್ನ ಅವನು ವಿಸ್ತಾರ ಮಾಡಿ ಇಟ್ಟಿದ್ದಾನೆ. ಆ ಒಂದು ಬ್ರೈನ್ ಮಾಡುವಾಗ, ಹೊಟ್ಟೆಯಲ್ಲಿ ಇರುವಾಗಲೇ ಅದನ್ನ ಮಾಡಿ ಇಟ್ಟಿದ್ದಾನೆ. ಸೊ ಹೀಗೆ ಬಂತು ಅಂತ ಹೇಳಿ ಕೊಟ್ಟದ್ದು ಮಾತ್ರ ಇಲ್ಲ, ಕೊಟ್ಟದ್ದು ಮಾತ್ರ ಇಲ್ಲ, ತಾನು ಅಲ್ಲೇ ನಿಂತು ನಮ್ಮನ್ನ ಬಿಡೋದೇ ಇಲ್ಲ. ನಮ್ಮ ಬುದ್ಧಿಯಲ್ಲಿನೂ ಇರ್ತಾನೆ. ಎಲ್ಲೆಡೆನೂ ಈ ದೇಹವೇ ಒಂದು ಕ್ಷೇತ್ರ, ಎಲ್ಲೆಡೆನೂ ಅವನೇ ಇದ್ದು ಅಲ್ಲೇ ಹೇಗಿದ್ದಾನೆ, ಸುಮ್ಮನೆ ನಿಂತಿಲ್ಲ, ಅಲ್ಲೇ ಅವನು ಆನಂದಮಯನಾಗೆ ನಿಂತಿದ್ದಾನೆ. ರಮೇದೇವಿ ಸಹಿತವಾಗಿ ನಿಂತಿದ್ದಾನೆ. ದೇವತೆಗಳೆಲ್ಲರೂ ನೋಡಿದ್ದೀವಲ್ಲ, 5 ಅಗ್ನಿಯಲ್ಲಿ ಬರುವಾಗ ಈ ದೇವತೆಗಳು ತಮ್ಮನ್ನ ತಾವು ಅರ್ಪಣೆ ಮಾಡಿಕೊಳ್ತಾರೆ. ಈ ದೇವತೆಗಳು 9 ಕೋಟಿ ದೇವತೆಗಳು ಚಿಂತನೆ ಮಾಡಿ ಎಲ್ಲರೂ ಇದ್ದಾರೆ. ಇವರು ಅದನ್ನ ಯಥಾಯೋಗ್ಯ ಅನಿಮೇಷರಿಗೆ ಆತ್ಮ ಪ್ರದರ್ಶನ ಅಂತ ಹೇಳಿದಾರಲ್ಲ, ಇವರುಗಳಿಗೇನು ಯಥಾಯೋಗ್ಯವಾಗಿ. ಅದು ಮಾತ್ರ ಅಲ್ಲ, ಈ ಪಂಚಾಗ್ನಿ ವಿದ್ಯೆಯನ್ನ, ಜೀವ ಹೋಮವನ್ನ ತಿಳಿದ ಋಷಿಗಳು, ವಾಮದೇವರ ಮುಂತಾದ ಋಷಿಗಳು ಅವರು ದಾಖಲೆ ಮಾಡಿದ್ದಾರೆ ವೇದಗಳಲ್ಲಿ. ಅವರಿಗೇನು ಆ ದುಃಖ, ಗರ್ಭವಾಸದ ದುಃಖ ಆಗೋದಿಲ್ಲ ಅಂತ ಅವರಿಗೆ. ನಾವು ಮಾಡಿದ ನಮಗೇನೋ ಚೂರು ಚಾರು ಆ ಪ್ರಯಾಣ, ಇಷ್ಟು ಪ್ರಯಾಣ ನೋಡಿ, ಆಕಾಶದಿಂದ ಇಲ್ಲಿ ಬರಬೇಕು ಅಂದ್ರೆ ಎಷ್ಟು ಅವಸ್ಥೆಗಳು, ಅದು ಸುಖ, ಅದು ನಮಗೆ ಅಷ್ಟೋ ಕಷ್ಟ ಇಲ್ಲದಂತೆ ದೇವರು ಮಾಡಿಸ್ಬಿಡ್ತಾನಂತೆ. ಸೊ ಇದು ಹೇಳಿದ. ಮತ್ತು ಕೆಟ್ಟವರ ಸಹವಾಸ ದೋಷದಿಂದ ಬರುವಂತ ಪಾಪಗಳನ್ನು ತೆಗಿತಾನೆ ಅಂತ ಇದಕ್ಕೆ ಅನೇಕ ಫಲಗಳನ್ನ ಹೇಳ್ತಾ ಬಂದಿದ್ದಾರೆ. ಇವಾಗ ಈ ಪದ್ಯದಲ್ಲಿ ಇದು ಯಾಕೆ ಇಷ್ಟು ಇಂಟ್ರಡಕ್ಷನ್ ಅಂದ್ರೆ, ಮುಂದೆ ಬರುವಂತ ದೇವರ ರೂಪಗಳು ತುಂಬಾ ಓವರ್ವೆಲ್ಮಿಂಗ್ ಅಂತ ಅನ್ಸ್ಬೋದು. ಯಾಕೆ ಇಷ್ಟು ರೂಪ ಹಾಗೆ ನೆನಪಿಟ್ಟುಕೊಳ್ಳೋದು ಅಂತ. ಅದಕ್ಕೆ ಆದಷ್ಟು ನಾನು ಸ್ವಲ್ಪ ಸರಳ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ, ಸ್ಲೋ ಆಗಿ ಹೇಳೋಣ ಅಂತ. ಅದಕ್ಕೆ ಇಲ್ಲಿ 5 ವಿಧರಿಗೆ ದೇಹವನ್ನು ಕೊಟ್ಟ ಅಂತ ಆ ಪದ್ಯ ಆದಮೇಲೆ ಈ ದೇಹಗಳನ್ನ ಕೊಟ್ಟ ದೇವ ಋಷಿ ಪಿತೃಪ ಅಂದ್ರೆ ಚಕ್ರವರ್ತಿಗಳು. ಅಂದ್ರೆ ಚಕ್ರವರ್ತಿ ಅಂತ ಈ ಕಾಲದ ರೂಲರ್ಸ್ ಅಂತ ಅರ್ಥ ಅಲ್ಲ, ಚಕ್ರವರ್ತಿಗಳೇ ಬೇರೆ. ಆ ಕಾಲದಲ್ಲಿ ದಶರಥ, ಜನಕ ಮುಂತಾದ ಇದ್ದಿರಲ್ಲ, ಅಂಥ ಚಕ್ರವರ್ತಿಗಳು ರಾಜರಾಜೇಶ್ವರ ರೂಪದಿಂದ ಅವರಲ್ಲಿ ನಿಂತು ಆ ರಾಜೇಂದ್ರರು ಆ ಭೂಮಿಯನ್ನ ಆಳಿದ್ದಾಗೆ ಅವರಿಗೆ ಆ ಪ್ರಜ್ಞೆ ಇತ್ತು. ಜನರು ಸುಭಿಕ್ಷವಾಗಿದ್ದರು. ಅಂಥ ರಾಜ್ಯದರು ಅಂತ, ಚಕ್ರವರ್ತಿಗಳು ಅಂತ. ಆಮೇಲೆ ನರ ಅಂದ್ರೆ ನಮ್ಮಂಥ ಮನುಷ್ಯರು, ಮನುಷ್ಯೋತ್ತಮರು ಎಲ್ಲರೂ ಬರ್ತಾರೆ. ಸೊ ಇವರಿಗೆ ಈ ದೇಹವನ್ನ ಕೊಟ್ಟಿದ್ದಾರೆ. ಸೊ ಇವಾಗ ಏನಾಯ್ತು, ಈ ಒಂದು 30 ರೂಪದಿಂದ ಈ ಮನುಷ್ಯ, ನಮ್ಗೆ ದೇವತೆಗಳು ಎಲ್ಲ ದೇಹಗಳು ಇದೆ, ಈ ಎಲ್ಲರಿಗೇನು ಕೊಟ್ಟಿದ್ದಾನೆ. ಕೊಟ್ಟು ಏನು ಮಾಡಿದ್ದಾನೆ, ಇವಾಗ ದೇಹ ಬಂತು, ಎಲ್ಲರಿಗೆ ಒಂದು ಶರೀರ ಬಂತು. ಈ ಶರೀರ ಹೇಗೆ ಏನು ಎಂಬುದನ್ನ ಈ ಪದ್ಯದಲ್ಲಿ ಹೀಗೆ ಹೇಳ್ತಾರೆ. ವಿಧಿ ಭವಾದಿ ಸಮಸ್ತ ಜೀವರ ಹೃದಯದೊಳಗೆ ಕಾತ್ಮನೆನಿಸುವ ಪದುಮನಾಭನು ಅಚ್ಯುತಾನಂದಾದಿ ರೂಪದಲ್ಲಿ ಅಧಿಸುಭೂತಾತ್ಯಾತ್ಮ ಅಧಿದೇವದೊಳು ಕರೆಸುವ ಪ್ರಾಣನಾಗ ಬಿದನು ದಶ ರೂಪದಲ್ಲಿ ದಶವಿಧ ಪ್ರಾಣರೊಳಗಿದ್ದು ಅಂತ ಹೇಳ್ತಾ ಇದ್ದ. ಏನಿದು ಅಂದರೆ ಈ ಭಗವಂತ 30 ರೂಪ ಅಲಾಂಗ್ ವಿತ್ ಇಟ್ ಲಕ್ಷ್ಮೀ ರೂಪಗಳು ಮತ್ತು ದೇವತೆಗಳು ಸಹಿತವಾಗಿ ಎಲ್ಲಿ ಇದ್ದಾನೆ ಅಂದ್ರೆ
ವಿಧಿಭವಾದಿ ಸಮಸ್ತ ಜೀವರ ಹೃದಯದೊಳಗೆ. ಅಂದ್ರೆ ಈ ಬ್ರಹ್ಮಾಂಡಕ್ಕೆ ಬರ್ತಾ ಇದ್ದಾರೆ. ಬ್ರಹ್ಮಾಂಡ ಸೃಷ್ಟಿ ಮಾಡಿ, ಈ ಬ್ರಹ್ಮಾಂಡ ಎಂಬುದು ಏನು ಅಂದರೆ, ನಮಗೆ ಹೇಗೆ ಇದು ನಮ್ಮ ದೇಹ ಇದೆಯೋ, ಈ ಒಂದು 5 feet ದೇಹ ಸ್ಥೂಲವಾಗಿ ಆಗಿದೆಯೋ, ಹಾಗೆ ಚತುರ್ಮುಖ ಬ್ರಹ್ಮನಿಗೆ ಒಂದು ದೇಹ ಇದೆ. ಅದು ಏನು ಅಂದ್ರೆ ಇಡೀ ಬ್ರಹ್ಮಾಂಡ, ಯೂನಿವರ್ಸ್, ಎಲ್ಲ ಯೂನಿವರ್ಸ್ ಆರ್ ಬಿಯಾಂಡ್ ಇರುವಂತ ಈ ಬ್ರಹ್ಮಾಂಡ, ಎಂಟೈರ್ ಬ್ರಹ್ಮಾಂಡವೇ ಚತುರ್ಮುಖನ ದೇಹ. ಅಂದ್ರೆ ಏನು? ದೇಹ ಅಂದ್ರೆ ಅದು ಅವನ ಅಧೀನವಾಗಿರೋದು. ನಾವು ಹೇಳಿದಂತೆ ನಾವು ಕೈ ಅಲ್ಲಾಡಿಸ್ತೀವಿ, ಅಂಡ್ ಇಟ್ ಲುಕ್ಸ್ ಲೈಕ್ ದಟ್, ರೈಟ್? ನಮ್ಮ ಕೈ, ನಮ್ಮ ಇದು, ಅದು ವಿ ಓನ್ ಇಟ್, ವಿ ಕಂಟ್ರೋಲ್ ಇಟ್, ಅಲ್ಲಿ ಇರ್ತೀವಿ, ಇದು ಇರ್ತೀವಿ. ಹಾಗೆ ಚತುರ್ಮುಖನಿಗೆ ದೇಹ ಇಡೀ ಬ್ರಹ್ಮಾಂಡ ಆಗಿದೆ. ಆ ಬ್ರಹ್ಮಾಂಡದಲ್ಲಿ ಅನೇಕ ದೇವತೆಗಳು, ಅನೇಕ ಜೀವರಾಶಿಗಳು, ಅನೇಕ ಎಲ್ಲ ವಾಟ್ ಎವರ್ ಯು ಸಿ ಇನ್ ಸೈನ್ಸ್, ಎಲ್ಲ ಲೋಕಗಳು, ಮಲ್ಟಿ ಗ್ಯಾಲಕ್ಸೀಸು, ಏನೇನು ಓದ್ತಿರೋ, ಏನು ಸ್ಟಾರ್ಸು, ಕಾನ್ಸ್ಟಲೇಷನ್ ಎಲ್ಲ, ಈ ಭೂಮಿ ಎಲ್ಲವೂ ಅದು ಅಂದ್ರೆ ಏನಾಯ್ತು? ಚತುರ್ಮುಖನ ಅಧೀನ ಶರೀರ ಎಂಬುದು ಅನೇಕ ಮಜಲಲ್ಲಿ ತೆರಕೊಳ್ಳುತ್ತಾ. ಒಂದು ಮುಖ್ಯವಾಗಿ ಇಲ್ಲಿ ವಿವಕ್ಷಿತವಾದದ್ದು ಇದು. ಇಲ್ಲಿ ವಿವಕ್ಷಿತ ಆದದ್ದು ಅಂದ್ರೆ ಏನು? ಭಾಗವತದಲ್ಲಿ ಹೇಳಿದ್ದಾರೆ, 3ನೇ ಸ್ಕಂದದಲ್ಲಿ ಹೇಳಿರುವಂತ ವಿಷಯ ಇದು. ಚತುರ್ಮುಖ ಈ ಇಡೀ ಬ್ರಹ್ಮಾಂಡದಲ್ಲಿ ವ್ಯಾಪ್ತನಾಗಿದ್ದಾನೆ. ಕರಚರಣಾದಿ ಕಾಣಿಸೋದಿಲ್ಲ ನಮಗೆ, ಎಲ್ಲದಲ್ಲಿ ಕ್ಷಣ ಒಂದು ಗ್ರೈನ್ ಆಫ್ ಸ್ಯಾಂಡ್ ಪಾರ್ಟಿಕಲ್ ತೆಗೆದ್ರೆ ಅಲ್ಲಿನೂ ಅವನು ತುಂಬಿರೋದು. ಅಂದ್ರೆ ಏನು? ಚತುರ್ಮುಖ ಇರೋದು ಮಾತ್ರ ಅಲ್ಲ, ಅವನಿಗೆ ಆ ಕಣ ಇದಲ್ಲ, ಯಾವಾಗ ಬಂತು, ಹೇಗಿರುತ್ತೆ, ಎಷ್ಟು ಕಾಲ ಇರುತ್ತೆ, ಯಾವ ಜೊತೆಯಲ್ಲಿ ಸೇರಿ ಒಂದು ಮಡಿಕೆ ಆಗ್ಬೋದು, ನಾವು ಗೌರಿ ಪೂಜೆಗೆ ಬಳಸುವಂತ ಉಸುಕ ಆಗ್ಬೋದು, ಏನ್ ಬೇಕಾರ ಅದು ಹೇಗಾಗತ್ತೆ, ಎಲ್ಲಿ ಹೋಗುತ್ತೆ, A to Z. ಈ ಬ್ರಹ್ಮಾಂಡ ಬಂದಾದಿಂದ ಬ್ರಹ್ಮಾಂಡ ಲಯಗೊಳ್ಳುವ ತನಕ ಅದಲ್ಲಿ ಆಗುವ ಎಲ್ಲವೂ ಅವನಿಗೆ ಗೊತ್ತಿರುತ್ತೆ ಚತುರ್ಮುಖನಿಗೆ. ಹೇಗೆ? ದೇವರ ಅನುಗ್ರಹದಿಂದ. ದೇವರವನ್ನ ಬಿಡೋದೇ ಇಲ್ಲ, ಕಂಟಿನ್ಯೂಸ್ ಆಗಿ ನಾಲೆಡ್ಜ್ ಕೊಡ್ತಾನೆ ಇರ್ತಾನೆ. ಬಿಕಾಸ್ ಹಿ ಹಸ್ ಅರ್ನ್ಡ್ ಫಾರ್ ಇಟ್, ಹಿ ಹಸ್ ಅರ್ನ್ಡ್ ಇಟ್ ಇನ್ ಪ್ರೀವಿಯಸ್ ಕಲ್ಪಸ್. ಸೊ ಅಂಥ ಚತುರ್ಮುಖ ಮತ್ತು ವಿಧಿ ಭವ. ವಿಧಿ ಅಂತ ಹೇಳೋ ಮೂಲಕವಾಗ ಪ್ರಾಣದೇವರು ಬಂದ್ಬಿಡ್ತಾರ, ಬ್ರಹ್ಮದೇವರು, ಅವ್ರ ಪತ್ನಿಯರು ಎಲ್ಲ ಸೇರಿಸ್ಕೋಬೇಕು, ರುಜುಗಳು ಅವ್ರ ಪತ್ನಿಯರು ಎಲ್ಲವೂ. ಆಮೇಲೆ ಭವ ಅಂತ ಎಲ್ಲರಿಗೆ ಗೊತ್ತು, ಭವ ರುದ್ರದೇವರು, ಅವರೇ ಆ ಒಂದು ಆಕಾರ ಕೊಡುವವರು, ಸ್ಥೂಲವಾಗಿ ಕಣ್ಣಿಗೆ ಚಂದ ಕಾಣಿಸುವಂತ ಎಲ್ಲ ದೇಹಗಳು ಕೊಡುವವರು ರುದ್ರದೇವರು, ದೇವರ ಅನುಗ್ರಹದಿಂದ. ಸೊ ಭವ ಆದಿ ಶಬ್ದದಿಂದ ಇಂದ್ರ ಮುಂತಾದ ಎಲ್ಲ ದೇವತೆಗಳು ಮತ್ತು ಸಮಸ್ತ ಜೀವರು, ಎಲ್ಲ ಜೀವರಲ್ಲಿನೂ ಹೃದಯದೊಳಗೆ, ನಮ್ಮ ಹೃದಯದಲ್ಲಿ, ಅಂದ್ರೆ ಎಲ್ಲರ ಹೃದಯದಲ್ಲಿ ಇವನು ಈ ಒಂದು 30 ರೂಪದಿಂದ ದೇಹವನ್ನ ಕೊಟ್ಟು ಅವನು ಫಸ್ಟ್ ಆ ಹೃದಯದಲ್ಲಿ ಯಾವತ್ತು ಇರ್ತಾನೆ? ಅಭಿವ್ಯಕ್ತನಾಗ್ತಾನೆ. ಮೈ ಹಾರ್ಟ್, ಮೈ ಹೃದಯ ಎಂಬ ಫೀಲಿಂಗ್, ಅದನ್ನ ದೇವರು ಅಲ್ಲಿ ಕೊಡ್ತಾನೆ. ಸೊ ಹೃದಯದೊಳಗೆ ಏಕಾತ್ಮ ನೆನೆಸುವ ಅಂತ ಇಲ್ಲಿ ಒಂದು ಪ್ರಯೋಗ ಮಾಡ್ತಾನೆ. ಏಕಾತ್ಮ ಅಂತ ಹೇಳೋ ಮೂಲಕವಾಗ ಅವನು ಇಲ್ಲಿ ಅವನ ಹೆಸರು ಏಕ ಅಂತ. ಇದು ಯಾಕೆ ಬಂತು ಅಂದ್ರೆ, ಏಕ ಎಂಬುದು ಅಬ್ರಿವಿಯೇಷನ್. ಅಂದ್ರೆ ಏನು? ಏಕ ಏವ ಕರೋತಿ ಅಂತಂದ್ರೆ ಅವನು ಒಬ್ಬನೇ ಸ್ವತಂತ್ರವಾಗಿ ಮಾಡುವವನು. ನಮ್ಮ ಹೃದಯದಲ್ಲಿ ಥಾಟ್ ಕೇಮ್ ಟು ಮೀ ಅಂತ ಹೇಳ್ತೀವಿ, ಐ ಥಾಟ್ ಅಬೌಟ್ ಇಟ್ ಅಂತ ನಮ್ಮ ಒಳಗಿಂದ ಇನ್ನರ್ ವಾಯ್ಸ್ ಒಂದು ಹೇಳ್ತಾ ಇರತ್ತಲ್ಲ, ಮಾಡಬೇಡ, ಸುಳ್ಳು ಹೇಳ್ಬೇಡ, ಹಾಗೆ ಇವರು ಜಾಗರೂಕವಾಗಿರು ಅಂತ ಕಂಟಿನ್ಯೂಸ್ ಸಮಥಿಂಗ್ ಇನ್ಸೈಡ್. ಇದು ಇವನೇ ಮುಖ್ಯವಾಗಿ ಮಾಡ್ತಾನೆ. ಸ್ವತಂತ್ರನಾದ ಒಬ್ಬನಿದ್ದಾನೆ, ಅವನಿಗೆ ಅದಕ್ಕೆ ಏಕ ಅಂತ. ಅವನು ಒಬ್ಬನು ಅಂತ ಅರ್ಥ ಅಲ್ಲ, ಒಬ್ಬನೇ ಇರ್ಬೋದು. ಹೀ ಇಸ್ ಮುಖ್ಯವಾಗಿ ಸ್ವತಂತ್ರ. ಅದನ್ನೇ ನಾವು ಬಿಂಬರೂಪ, ಈ ಜನ್ಮಕ್ಕೆ ಇದು ಬಿಂಬರೂಪ ಅಂತೀವಿ, ನೆಕ್ಸ್ಟ್ ಜನ್ಮ ಹೇಗಿರುತ್ತೋ ಗೊತ್ತಿಲ್ಲ, ಅಲ್ಲಿ ಇದೇ ಇನ್ನೊಂದು ಆಕಾರದಿಂದ ಇವನೇ ಇರ್ತಾನೆ. ಇವಾಗ ಅವನು ಹೃದಯದಲ್ಲಿ ಏಕಾತ್ಮ. ಯಾರ ಹೃದಯದಲ್ಲಿ? ಎಲ್ಲ ಜೀವರಾಶಿಗಳು ತೃಣದಿಂದ ಬ್ರಹ್ಮನ ತನಕ ಇರುವಂತ ಎಲ್ಲದಲ್ಲಿನೂ ಅವನು ಸಮಸ್ತ
ಜೀವರು, ಜೀವರ ಹೃದಯ ಗುಹ ನಿವಾಸಿ ಅಂತಾರಲ್ಲ ಹಾಗೆ ಅವನು ಇದ್ದಾನೆ. 30 ರೂಪದಿಂದ ಅಚ್ಯುತ, 30 ರೂಪದಿಂದ ಆ ಒಂದು ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣ, ವಾಸುದೇವ, ನಾರಾಯಣ ಇವರೆಲ್ಲ ಮೂಲಕವಾಗಿ ಬಂದ ಈ 30 ಒಂದು ಸೇರಿ ಒಂದು ರೂಪದಿಂದ, ಒಂದು ರೂಪದೊಳ್ಳ ಅನಂತ ರೂಪ ಅಂತ ಹೇಳ್ತಾರಲ್ಲ ಹಾಗೆ ಒಂದು ರೂಪದಿಂದ ಏಕಾತ್ಮ ನೆನೆಸುವ ಅಂತ ಹೇಳ್ತಾರೆ. ಆಮೇಲೆ ಪದ್ಮನಾಭನು ಅಂದ್ರೆ ಏಕಾತ್ಮ ಅಂತ ಹೇಳಿ ಇವಾಗ ಪದ್ಮನಾಭನು ಅಂತ. ಯಾರಿವನು ಪದ್ಮನಾಭನು ಅಂದ್ರೆ ನಮ್ಗೆ ಗೊತ್ತಲ್ಲ, 14 ಲೋಕಗಳು ಬ್ರಹ್ಮಾಂಡದಲ್ಲಿ ಇದೆ. ಈ 14 ಆ ಬ್ರಹ್ಮಾಂಡ ಸೃಷ್ಟಿ ಮಾಡಿ ಅಲ್ಲಿ ಮಲಗಿದ ಅನಂತ ಚತುರ್ದಶಿ ಮಾಡ್ತೀವಿ, ಅನಂತ ಪದ್ಮನಾಭ. ಸೊ ಈ ಪದ್ಮನಾಭನಾಗಿ ಅವನಲ್ಲಿ ಒಂದು ಈ ರೂಪದಿಂದ ಅವನು ಇಡೀ ಬ್ರಹ್ಮಾಂಡದಲ್ಲಿ ಅವನು ಇರುವಂತ ಅನೇಕ ರೂಪಗಳು ಹೇಳ್ತಾರೆ. ಒಂದು ಪದ್ಮನಾಭ ರೂಪ, ಆ ರೂಪದಿಂದ ಎಲ್ಲಾ ರೂಪಗಳು ಹೊರಗೆ ಬಂತು. ಎಲ್ಲಾ ರೂಪ, ಎಲ್ಲ ಅವತಾರಗಳು ಎಲ್ಲ ಅಂದ್ರೆ ಕಾಣಿಸಿಕೊಡ್ತಿತ್ತು. ಅಭಿವ್ಯಕ್ತ, ಹುಟ್ಟು ಇಲ್ಲ, ಅಭಿವ್ಯಕ್ತ ಆಗತ್ತೆ. ಪದ್ಮನಾಭ ರೂಪ ಎಂಬುದು ಅದು ಇಡೀ ಬ್ರಹ್ಮಾಂಡದಲ್ಲಿ ತುಂಬಿದೆ. ವಿರಾಟ ರೂಪ ಅಂತಲೇ ಹೇಳಬಹುದು, ಒಳಗೆ ಇರುವಂತ ಮೂಲ ರೂಪ ಅಂತಲೂ ಇದನ್ನ ಕರೀತಾರೆ. ಸೊ ಈ ಒಂದು ಬ್ರಹ್ಮಾಂಡಕ್ಕೆ ಸಂಬಂಧವಾದಂತ ರೂಪ. ಸೊ ಇವನು ಏನು ಮಾಡಿದ ಅಂದ್ರೆ ಏಕಾತ್ಮ, ಅವನು ಪದ್ಮನಾಭ ಹೃದಯದಲ್ಲಿ ಇರುವ ಇವನು ಭಗವಂತ ಇನ್ನು 3 ತರದ ರೂಪಗಳನ್ನ ತಾಳಿದ್ದ. ಅಂದ್ರೆ ಒಂದು ರೂಪ ಹೃದಯದಲ್ಲಿ ಇದ್ದು ಅದು ಏನಾಯ್ತು 3 ವಿಧ ರೂಪ, 3 ರೂಪಗಳೆಲ್ಲ 3 ಟೈಪ್ಸ್ ಆಫ್ 3 ಬಗೆಯಾದ ರೂಪಗಳು. ಯಾಕೆ ಅಂದ್ರೆ ಈ ಬ್ರಹ್ಮಾಂಡದಲ್ಲಿ ನಮಗೆ ಆಗುವ ಆ ಏನೇನು ಕಾರ್ಯಕ್ಕೆ, ಈ ಕಾರ್ಯಗಳು ಹಾಗೆ ನಮ್ಗೆ ಅಂತ ಹೇಳಿದಾಗ ಈ ಕಾರ್ಯಗಳನ್ನ ಹೇಳ್ತಾರೆ. ಇಲ್ಲಿ ಏನು ಅಂದ್ರೆ ಈ ಪಂಚಭೂತ ನೋಡಿದ್ದೀವಲ್ಲ, ಪಂಚಭೂತಗಳು ಅಂತ ಎಲ್ಲ ಮಿಶ್ರ ಆಗಿ ಇದೆ. ಈ ಪಂಚಭೂತಗಳು ನಾವು ಊಟ ಮಾಡೋದು ಎಲ್ಲವೂ ಎಲ್ಲ 5 ಜಾಗೆಗೆ ಹೋಗೋದು ಪಂಚಭೂತ. ಅದಕ್ಕೆ ಸುಭೂತ ಅಂತ, ಅಧಿಭೂತ ಅಂತ ಹೇಳ್ತಾರೆ. ಅಧಿಭೂತ, ಅಧ್ಯಾತ್ಮ, ಅಧಿದೈವ, ಇದು ಪ್ರಸಿದ್ಧವಾದ 3 ತಾಪತ್ರಯಗಳು ಅಂತಾನೆ ಹೇಳ್ತಾರಲ್ಲ, ಇದೇ ತಾಪತ್ರಯ ಅಂತ. ಅಧಿಭೂತ, ಅದಕ್ಕೆ ಇವಾಗ ಸುಭೂತ ಅಂತ. ಅಂದ್ರೆ ಇದು ಯಾಕೆ ನಮಗೆ ಕಾಟ ಕೊಡುತ್ತೆ, ತಾಪತ್ರಯ ಕಾಟ ಕೊಡುತ್ತೆ ಅಂತ ಹೇಳ್ತೇವೆ ಅಲ್ಲ, ಅದು ನಮಗೆ ಸಾಧನೆಗೆ ತಿಳಿದು ದೇವರು ಮಾಡುತ್ತಾನೆ ಅಂತ, ನಮ್ಮ ಕರ್ಮಕ್ಕೆ ಅನುಗುಣವಾಗಿ ದೇವರು ಮಾಡುತ್ತಾನಂತ ತಿಳಿದರೆ ಅದು ನಮಗೆ ಕಾಟ ಇಲ್ಲ, ಅದು ನಮಗೆ ಮಂಗಳಕರ ಆಗತ್ತೆ. ನಮ್ಮ ಕೊಳೆಯನ್ನ ತೆಗೆಯೋ ಮಂಗಳಕರ ಆಗತ್ತೆ. ಅದಕ್ಕೆ ಶಬ್ದವನ್ನು ಹಾಕಿದ್ದಾರೆ. ಸುಭೂತ, ಅಧ್ಯಾತ್ಮ, ದೈವದೊಳು ಅಂತ ಅಲ್ಲಿ ಹೇಳಿದ್ದಾರೆ. ನೆಕ್ಸ್ಟ್ ಅಂದ್ರೆ ಇದು 3 ಟೈಪ್. ಏನದು ಸುಭೂತ ಅಂದ್ರೆ ಈ ಪಂಚಭೂತಗಳು ಮಡಿಕೆ ಮಾಡ್ತೀವಿ, ಪಂಚಭೂತ, ನಮ್ಮ ದೇಹವು ಪಂಚಭೂತ ಆಗತ್ತೆ. ಸೊ ಹೀಗೆ ಆ ಪಂಚಭೂತಗಳು ನಮಗೆ ಅಲ್ಲಿ ಇದ್ದು ಅವನು ಶಕ್ತಿ ಸಾಮರ್ಥ್ಯಗಳು, ಪಂಚಭೂತಗಳು ಏನು ಮಾಡುತ್ತೆ, ಬರೀ ನಮಗೆ ಒಂದು ಇಟ್ ಬಿಕಮ್ಸ್ ಲೈಕ್ ಅನ್ ಅಬೋರ್ಡ್, ಒಂದು ಮಡಿಕೆಯಿಂದ ಏನ್ ಮಾಡೋಕ್ಕಾಗತ್ತೆ, ಮಡಿಕೆಯಲ್ಲಿ ನೀರು ತುಂಬಿಸ್ಬೇಕು. ಸೊ ಈ ತರ ಒಂದು ಆಕಾರ ವಿಶೇಷ ಕೊಡುವಂಥದ್ದು. ಅದಕ್ಕೆ ಅದರೊಳಗೆ ನಿಂತು ಭಗವಂತ, ಅದಕ್ಕೆ ಹಿಂದಿನ ಪದ್ಯದಲ್ಲಿ ಧಾರಣೆ ಮಾಡಿದ್ದಾನೆ ಅಂತೆಲ್ಲ ಬಂತಲ್ಲ, ಹಾಗೆ ಆ ಧಾರಣೆ ಮಾಡೋದಕ್ಕೆ ಸುಭೂತದಲ್ಲಿ ಇದ್ದಾನೆ. ಆಮೇಲೆ ಅಧ್ಯಾತ್ಮದೊಳು ಅಂದ್ರೆ ಏನಾಯ್ತು, ಇವಾಗ ಈ ಪಂಚಭೂತದಿಂದ ನಮ್ಮ ದೇಹಗಳು ಜಸ್ಟ್ ಇಟ್ಸ್ ಅನ್ ಅಬೌಟ್, ಆ ದೇಹದಲ್ಲಿ ಏನಿದೆ ನಮಗೆ ಇಂದ್ರಿಯಗಳು ಇದೆ. ಒಂದೊಂದು ಇಂದ್ರಿಯಗಳು ಒಂದೊಂದು ಬೆಳಕನ್ನಂತೆ, ಕಣ್ಣು, ಕಿವಿ, ಮೂಗು ಇತ್ಯಾದಿಗಳು. ಕಣ್ಣಿನಿಂದ ನೋಡೋದು, ಕಿವಿಯಿಂದ ಕೇಳೋದು, ಇದೆಲ್ಲ ಒಂದೊಂದು ಬೆಳಕುಗಳು, ಒಂದೊಂದು ಮನೆಗಳು ಇದೆಲ್ಲ. ಸೊ ಹೀಗೆ ಅದನ್ನ ಅಧ್ಯಾತ್ಮ, ಅದ್ರ ಜೊತೆಯಲ್ಲಿ ಅದು ಇದ್ರೆ ಸಾಲದು, ಅದ್ರ ಜೊತೆಯಲ್ಲಿ ಮನಸ್ಸು ಸೇರಿಸ್ಕೊಳ್ತಾರೆ. ಇದು ಅಧ್ಯಾತ್ಮ, ಅಧಿದೈವ, ಭೂತ ಎಂಬುದು ಕಾಂಟೆಕ್ಸ್ಟಲ್ಲಿ ಸ್ವಲ್ಪ ವ್ಯತ್ಯಾಸ ಆಗತ್ತೆ. ಇಲ್ಲಿ ಹೇಳಿದ್ದು ದೇಹಕ್ಕೆ ಸಂಬಂಧ, ಪಂಚಭೂತಗಳು ಎಲ್ಲದಕ್ಕೆ ಇದೆ, ಮಡಿಕೆಗೆ ಇದೆ, ಎಲ್ಲ ಜಡ ವಸ್ತುಗಳು ಎಲ್ಲದಕ್ಕೆ ಇದೆ, ನಮಗೇನು ವಿಶೇಷವಾಗಿದೆ. ಇದನ್ನ ಪಂಚಭೂತ ಸುಭೂತ
ಆಮೇಲೆ ಅಧ್ಯಾತ್ಮ ಅಂದ್ರೆ ಅದರಲ್ಲಿ ನಮಗೆ ವಿಶೇಷವಾಗಿ ಚೇತನರಿಗೆ ಇರುವಂತ ಆ ಇಂದ್ರಿಯದ ಶಕ್ತಿ ಸಾಮರ್ಥ್ಯ, ಇಂದ್ರಿಯಗಳ ಜೊತೆಲಿ 10 ಇಂದ್ರಿಯಗಳು ಮತ್ತು ಮನಸ್ಸು ಸೇರಿರ್ಬೇಕು. ಅದಕ್ಕೆ ತಕ್ಕಂತೆ ಅದು ಫಂಕ್ಷನಿಂಗ್ ಇಲ್ಲ ಗ್ರಾಸ್ ಆಗಿರುವಂಥದ್ದು. ಆ ವಿಶೇಷಗಳು ಎಲ್ಲ ಬ್ಲಡ್ ವೆಸಲ್ಸ್ ಅದು ಇದೆಲ್ಲ ಬಂದು ಟಿಶ್ಯೂಸು ಏನೇನು ಬರಬೇಕು ಏನೇನು ಹೋಗ್ಬೇಕು ಅದು ಎಂಟೈರ್ ಹೇಳ್ತಾರಲ್ಲ ಆರ್ಗನ್ಸ್ ಆ ಥರ ಬರೋದು ಅದಕ್ಕೆ ಸಂಬಂಧಪಟ್ಟದ್ದು. ಇಂದ್ರಿಯಗಳು ಅದಕ್ಕೆ ಇರುವಂಥ ಕೇರ್ಸ್, ಅದಕ್ಕೆ ಗೋಳಕಗಳು ಅಂತ ಕರೀತಾರೆ. ಸೊ ಇದು ಅಧ್ಯಾತ್ಮ ಅಂತ ಹೇಳಿ ಅಲ್ಲಿನೂ ಅವನು ವಿಶೇಷವಾಗಿ ಇರಬೇಕು. ಆಮೇಲೆ ಅಧಿಸು ದೈವ ಅಂದ್ರೆ ಏನು? ದೈವ ಏನು? ಇದೆಲ್ಲವೂ ಜಡ ಆಗತ್ತೆ. ಇದನ್ನ ನಡೆಸುವ ಡ್ರೈವರ್ ದೇವತೆಗಳಿರಬೇಕು. ಆ ದೇವತೆಗಳ ಒಳಗೇನೂ ಅವನು ಇರಬೇಕು, ಇಲ್ಲಿನೂ ಇರಬೇಕು. ಮತ್ತು ನಾವು ಹೋಮ ಹವನ ಮಾಡಿದ್ದಾಗೆ ನಾವು ಮಂತ್ರದಿಂದ ಕರೆದಾಗ ಆ ಇಂದ್ರ ಬರಬೇಕು ಅಂದ್ರೆ ಅವನೊಳಗೆ ಇದ್ದು ಅಲ್ಲಿ ಅವನನ್ನ ಕರ್ಕೊಂಡು ಬರಬೇಕು. ಎಲ್ಲ ಕಡೆನೂ ಇಂದ್ರ ಇದ್ರೂ ವಿಶೇಷವಾಗಿ ಒಂದು ರೂಪದಿಂದ ಅವನು ಸ್ವೀಕಾರ ಮಾಡಬೇಕು. ಹೀಗೆ ಸೊ ಬೇಸಿಕಲಿ ಈ ಒಂದು ಪಂಚಭೂತ, ಆಮೇಲೆ ಈ ಪಂಚಭೂತದಲ್ಲಿ ಇರುವಂತ ಇಂದ್ರಿಯಗಳು, ಮನಸ್ಸು ಮತ್ತು ಇದನ್ನ ನಿಯಮನ ಮಾಡುವಂತ ತತ್ವಾಭಿಮಾನಿ ದೇವತೆಗಳು, ಇದೇ ಮುಖ್ಯವಾಗಿ ಒಂದೊಂದು ದೇಹದಲ್ಲಿನೂ ತೃಣದಿಂದ ಬ್ರಹ್ಮನ ರುಜುಗಳು ತನಕ ಎಲ್ಲರ ದೇಹದಲ್ಲಿನೂ ಇದ್ದಾನೆ. ಇಲ್ಲಿ ನಮಗೆ ಬರುವಂತ ಪ್ರಶ್ನೆ ವಿಧಿಭವಾದಿ ಅಂತ ಹೇಳಿದ್ದಾರಲ್ಲ, ಆ ವಿಧಿ ಆ ಚತುರ್ಮುಖ ಬ್ರಹ್ಮ ರುಜುಗಳು ವಾಯುದೇವರು ಇವರಿಗೇನೋ ರೆಗ್ಯುಲೇಟ್ ಮಾಡ್ಲಿಕ್ಕೆ ಈ ದೇವತೆಗಳು ಬೇಕಾ ಅಂತ ಅಲ್ಲ. ಹೇಗೆ? ಯಾಕೆ ಅಂದ್ರೆ ಒಂದು ಇದು ಇರುತ್ತೆ, ರಾಜನ ಮನೆ ಇರುತ್ತೆ. ರಾಜನ ಆ ಒಂದು ಅರಮನೆಯಲ್ಲಿ ಸೇವಕರು ಹೇಗಿರ್ತಾರೆ? ರಾಜನ ಅರಮನೆಯಲ್ಲಿನೂ ಇರ್ತಾರಲ್ಲ, ಅವನ ಆಜ್ಞಾಧಾರಕರು ಅಲ್ಲಿನೂ ಇದ್ದು ಅವನಿಗೆ ಆಜ್ಞೆ ಕೊಡೋದಿಲ್ಲ, ಅವನ ಮಾತನ್ನೇ ಕೇಳಿ ಎಲ್ಲ ಮಾಡ್ತಾರೆ. ಅದೇ ನಮ್ಮನೆಗೆ ಬಂದಾಗ ನಮ್ಗೆ ಆಜ್ಞೆ ಮಾಡ್ತಾರೆ ಅವರು. ಸೊ ಹಾಗೇನೆ ಎಲ್ಲಾ ದೇವತೆಗಳು ಆ ಒಂದು ಬ್ರಹ್ಮನ ದೇಹದಲ್ಲಿನೂ ಇದ್ದು ಅವನ ಅಧೀನವಾಗಿ ಕೆಲಸಗಾರರಾಗಿ ಕೆಲಸಗಳನ್ನ ಮಾಡ್ಲಿಕ್ಕೆ ಅಲ್ಲಿದ್ದಾರೆ. ಅದಕ್ಕೆ ವಿಧಿಭವಾದಿ ಸಮಸ್ತ ದೇಹದಲ್ಲಿನೂ ಈ ದೇವತೆಗಳನ್ನ ಇಟ್ಟು ದೇವತೆಗಳಲ್ಲಿ ಇವನು ನಿಂತಿದ್ದಾನೆ. ಇದು 3 ರೂಪಗಳು ಆಗತ್ತೆ. ಸೊ ಇದು 3 ರೂಪಕ್ಕೆ ಅದಕ್ಕೆ ಹೆಸರುಗಳನ್ನು ಕೊಟ್ಟಿದ್ದಾರೆ ಈ 3 ರೂಪ. ಸೊ ಒಂದು ಏಕಾತ್ಮ ಅಂತ ಇದ್ದಾನೆ ಹೃದಯದಲ್ಲಿ, ಆಮೇಲೆ ವಿಶೇಷವಾಗಿ ಇವನೇ ಇನ್ನು ಒಂದು 3 ರೂಪಗಳನ್ನ ತಾಳಿ ಆ ಪಂಚಭೂತ, ಆಮೇಲೆ 10 ಇಂದ್ರಿಯಗಳು ಮತ್ತು ಅದನ್ನ ನಿಯಮನ ಮಾಡುವಂತ ದೇವತೆಗಳಲ್ಲಿ ನಿಂತಿದ್ದಾನೆ. ಏನಾಯ್ತು? ಒಂದು ಹೃದಯ ಮತ್ತು ಈ 3 ಪಂಚಭೂತ, ಇಂದ್ರಿಯ ಮತ್ತು ಅದನ್ನು ನಿಯಮಿಸುವ ದೇವತೆಗಳು, ಸ್ವರ್ಗ ಇತ್ಯಾದಿಯಲ್ಲೂ ದೇವತೆಗಳಿದ್ದಾರೆ. ಸೊ 3+4 4 ರೂಪದಲ್ಲಿನೂ ನಿಂತಿದ್ದಾನೆ. ಆಮೇಲೆ ಈ ಕೆಲಸಗಳೆಲ್ಲ ಮಾಡಬೇಕು ಅಂದ್ರೆ ಪ್ರಾಣಶಕ್ತಿ ಮುಖ್ಯ ಆಗತ್ತೆ. ಆಕ್ಸಿಜನ್ ಒಳಗೆ ಹೋಗಿ, ಕ್ರೂಡ್ ಆಗಿ ಹೇಳ್ಬೇಕು ಅಂದ್ರೆ ಆಕ್ಸಿಜನ್ ಒಳಗೆ ಹೋಗಿ ಎಲ್ಲಾ ಕಡೆನೂ ಹೋಗಬೇಕು. ಎಲ್ಲಾ ಕಡೆನೂ ಹೋಗಿ ಇದನ್ನು ಕಾರ್ಬನ್ ಡೈಆಕ್ಸೈಡ್ ಅಷ್ಟು ಬಿ ಎವ್ರಿ ಸಿಂಗಲ್ ಸೆಲ್ ಅಲ್ವಾ. ಸೊ ದಟ್ಸ್ ಅ ವೆರಿ ಕ್ರೂಡ್ ವೇ ಆಫ್ ಪುಟಿಂಗ್. ಆ ರೀತಿಯಿಂದ ಈ ಪ್ರಾಣಶಕ್ತಿಗಳು ಅಂತ ಇರುತ್ತೆ. ಈ ಪ್ರಾಣಶಕ್ತಿಗಳು ನಮಗೆ ಗೊತ್ತಿರುವಂತ ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ, ಇದು ಪ್ರಸಿದ್ಧವಾಗ ಪಂಚಪ್ರಾಣರು ಅಂತ ಹೇಳ್ತೀವಿ. ಆಕ್ಚುಲಿ 10 ಇದಾರಂತೆ ಪಂಚಪ್ರಾಣರು. ಪಂಚ ಉಪಪ್ರಾಣ ಅಂದ್ರೆ ದೇವರಿಗೇನೂ ಈ ಹೆಸರಿದೆ, ವಾಯುದೇವರಿಗೇನೂ ಈ ಹೆಸರಿದೆ, ವಾಯುದೇವರು ರುದ್ರದೇವರ ಮಕ್ಕಳಿಗೇನೂ ಈ ಪ್ರಾಣ ಎಂಬ ಹೆಸರು ಇದೆ. ಸೊ ಎಲ್ಲರೂ ಇದ್ದೇ ಇರ್ತಾರೆ ಪ್ರತಿಯೊಂದಲ್ಲಿನೂ. ವಾಯುದೇವರು ಇಲ್ಲದೆ ಯಾರು ಇರ್ಲಿಕ್ಕೆ ಸಾಧ್ಯವೇ ಇಲ್ಲ. ಪ್ರಾಣಶಕ್ತಿಯೇ ಇರೋದಿಲ್ಲ, ಯಾರಲ್ಲಿ ಶಕ್ತಿ ತ್ರಾಣ ಇರೋದಿಲ್ಲ. ಅವನಿರಬೇಕು ಅಂದ್ರೆ ಅವನ ಆ ಒಂದು ಅವನಿಗೆ ಪ್ರೇರಣೆ ಕೊಡುವಂತ ಶ್ರೀಹರಿ ಇರಲೇಬೇಕು, ಲಕ್ಷ್ಮೀನಾರಾಯಣ ಇರಲೇಬೇಕು. ಸೊ ಇಲ್ಲಿ ಹೇಳುವುದು ದೇವರು ಆ ರೂಪಗಳನ್ನು ತಾಳಿದ್ದಾನೆ, 10 ರೂಪಗಳು. ಸೊ ಇಲ್ಲಿ ಈ ಪದ್ಯದಲ್ಲಿ 30 ರೂಪದಿಂದ ಬಂದ ಭಗವಂತ ಪ್ರತಿಯೊಂದು ಬಂದಾಯಿತು. ಇವಾಗ ಬ್ರಹ್ಮಾಂಡಕ್ಕೆ ಭೂಮಿಗೆ ಬಂದಾಯ್ತು ನಾವಲ್ಲ, ಬಂದ ಮೇಲೆ ಅಲ್ಲಿ ಕೆಲಸಗಳ ಆಗಲಕ್ಕೆ ವಿಶೇಷವಾಗಿ ಒಂದು 14 ರೂಪಗಳನ್ನ ತಾಳ್ತಾನೆ. ಯಾವ 14 ಅಂದ್ರೆ ಈ ಒಂದು ಹೃದಯದಲ್ಲಿ ಇರುವಂಥದ್ದು 1, ಆಮೇಲೆ ಅಧ್ಯಾತ್ಮ, ಅಧಿದೈವ, ಅಧಿಭೂತ, ಅಧ್ಯಾತ್ಮ, ಅಧಿದೈವ, ಈ 3.
ಸೊ 1 + 3 = 4. ಆಮೇಲೆ 10 ಪ್ರಾಣರು, ಸೊ 10. ಸೊ 14 ಆಯಿತು. ಈ 14 ಯಾಕೆ ಅಂದರೆ ಇದು ವಿಶೇಷ ರೂಪಗಳು ತೋರಿಸ್ತಾನಂತ. ಆ ರೂಪದಿಂದ ನಮಗೆ ನಿತ್ಯ ಕೆಲಸಗಳನ್ನ ಮಾಡಿಸುವಂತ ರೂಪಗಳು, ದಿನಾಗ್ಲೂ ನಮಗೆ ಮಾಡಿಸ್ಲಿಕ್ಕೆ ಈ ರೂಪಗಳು. ತಾಪತ್ರಯ ಇದ್ದೇ ಇದೆ ನಮಗೆ. ಈ ತಾಪತ್ರಯದಿಂದ ಬರುವಂತ ರೋಗ ರುಜಿನಗಳು ಇದ್ದೇ ಇದೆ, ಏನು ದೇಹದಿಂದ ನಮಗೆ ಬರುವಂಥದ್ದು. ಆಮೇಲೆ ದೇಹ ಚೆಂದಾಗಿದ್ರೆ ಸಮಟೈಮ್ಸ್ ಮೂಗು ಕೆಲಸ ಮಾಡೋದಿಲ್ಲ, ಚಳಿ ಇರುತ್ತೆ, ಅದಕ್ಕೆ ಅದು. ಆಮೇಲೆ ಎಲ್ಲವೂ ಚೆನ್ನಾಗಿರುತ್ತೆ, ದೇಹ ಚೆನ್ನಾಗಿರುತ್ತೆ ಅಂದ್ರೆ ದೇಹಕ್ಕೆ ಏನೋ ಮಳೆ ಬರುತ್ತೆ, ಬಿಸಿಲು ಜಾಸ್ತಿ ಆಗುತ್ತೆ, ಹೀಟ್ ವೇವ್, ಅದರ್ವೈಸ್ ಐಸಿ ಕೋಲ್ಡ್, ಇದರಿಂದ ಬರುವಂಥ ಪ್ರಕೋಪಗಳು ಮತ್ತು ಒಳಗೆ ನಮಗೆ ಬರುವಂಥ ರೋಗ ರುಜಿನಗಳು ಎಲ್ಲವೂ ಸರಿ ಇದ್ದರೆ ಮನಸ್ಸು ಸರಿ ಇರೋದಿಲ್ಲ, ಏನೋ ಭಯ ಭಯ ಭಯ. ಸೊ ಇದು ಕಂಟಿನ್ಯೂಸ್ ಆಗಿ ನಮಗೆ ಆಗ್ತಾನೇ ಇರುತ್ತೆ. ಸೊ ಅಧಿಭೂತ, ಅಧ್ಯಾತ್ಮ, ಅಧಿದೈವ ಅಂತ 3 ರೂಪಗಳು ಮತ್ತು ಹೃದಯಲ್ಲಿ ನಿಂತು ಇಸ್ ಅ ಕಂಟ್ರೋಲರ್, ಏಕಾತ್ಮ ಇವನೇ, ಅದು ಒಂದಾಯಿತು. ಆಮೇಲೆ ಕೆಲಸಗಳನ್ನು ಮಾಡಿಸ್ಲಿಕ್ಕೆ ಬೇಕಾದ ಶಕ್ತಿ, ಬಲ ಬೇಕು. ಈ ಬಲವನ್ನು ತೋರಿಸ್ಲಿಕ್ಕೆ 10 ರೂಪಗಳು. ಇದು ನಾವು ನೆಕ್ಸ್ಟ್ ಕ್ಲಾಸ್ಲಿ ಇನ್ನೂ ಸ್ವಲ್ಪ ನೋಡೋಣ, ಇದು ಇನ್ನು ಸ್ಪಷ್ಟೀಕರಣ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಕೃಷ್ಣ ಅರ್ಪಣಮಸ್ತು. ಹರೇ ಶ್ರೀನಿವಾಸ. ಅರವಿಂದ್ ಅವರೇ, ಅಜಿತ್ ಅವರೇ, ಅಮರ್ ಅವರೇ, ತುಂಬ ತುಂಬ ಧನ್ಯವಾದಗಳು.